ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಹಯಾಳ ತಾಲೂಕಿನ ಜನಗಾ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ರುಕ್ಮಿಣಿ ದೇವೇಂದ್ರಪ್ಪ ಸೋನಾರ್ ಸಾಕಿನ ನಂದಿಗದ್ದೆ. ಸೊ ಈ ಊರಲ್ಲಿದ್ದೇವೆ. ಸೊ ಈ ಗ್ರಾಮ ಪಂಚಾಯತಿ ಮೆಂಬರ್ ಆದಂತಹ ರುಕ್ಮಿಣಿ ದೇವೇಂದ್ರಪ್ಪ ಸೋನಾರ್ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ಅವರೊಂದು ಉಪಾಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಅದಕ್ಕೂ ಸಹ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ತಿಳಿಸುತ್ತಾ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಅದನ್ನು ಈ ಊರಿನ ಮಹಿಳೆಯರಾದಂಥವ್ರು ಯಾರಾದರೂ ಒಬ್ಬರು ನಡೆಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಬನ್ನಿ ಅಕ್ಕ, ಸರಿ 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 ಮೇಡಮ್ ನಮಸ್ತೆ ರೀ. ನಮಸ್ತೆ ಮೇಡಮ್ ತಮ್ಮ ಹೆಸರು? ನಮ್ಮ ಹೆಸರು ರುಕ್ಮಿಣಿ ದೇವೇಂದ್ರ ಸೋನಾರ್. ರುಕ್ಮಿಣಿ ದೇವೇಂದ್ರ ಸೋನಾರ್ ಅಂತ ಹೇಳಿ. ಸೊ ಮೇಡಮ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರಿ? ಜನಗಾ ಪಂಚಾಯತಿ. ಜನಗಾ ಪಂಚಾಯತಿ ರೀ ಆಯ್ಕೆ ಆಗಿದ್ರಿ. ಸೊ ನಿಮ್ದು ಊರು, ನಿಮ್ಮ ವಾರ್ಡ್ ಯಾವ? ನಮ್ದು ಊರು ನಂದಿಗದ್ದಾರೆ, ವಾರ್ಡ್ ನಂದಿಗದ್ದಾರೆ. ವಾರ್ಡು ನಂದಿಗದ್ದ. ಸೊ ನಿಮ್ಮ ನಂದಿಗದ್ದ ಗ್ರಾಮದಲ್ಲಿ ಎಷ್ಟು ಮತಗಳಿಂದ ನೀವು ಒಂದು ಇದನ್ನಾಗಿದ್ದೀರಾ? 315. 315. ಸೊ ಒಟ್ಟು ಮತಗಳು ಎಷ್ಟು ಮೇಡಮ್ ನಿಮ್ಮ ವಾರ್ಡ್? ಒಟ್ಟು 800 ಚಿಲ್ಲರೆ. 800 ಚಿಲ್ಲರೆ ಒಂದು ಒಟ್ಟು ಮತಗಳು. ಅದರಲ್ಲಿ ನೀವು ಒಂದು 315 ಮತಗಳಿಂದ ನೀವು ಒಂದು ಆಯ್ಕೆ ಆಗಿದೆ. ಈಶ್ವರ ಅದೇ ರೀತಿ ಅವರ ಪರವಾಗಿ ನಮಗೆ ಸರ್ ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡ. ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರ ರಾಮಚಂದ್ರ ಸೋನಾರ್. ಸರ್ ತಾವು ಮೇಡಮ್ ಅವ್ರಿಗೆ ಏನಾಗುತ್ತೆ? ನಾವು ಅವ್ರ ಮನೆಯವರ ಅವ್ರ ಮನೆಯವರು. ಹೌದು ಸರ್ ನೀವೇನು ಮಾಡ್ಕೊಂಡಿದ್ರಿ? ಸರ್ ನಾವು ಒಂದು ರೈತ ಕೂಲಿಕಾರಿ ಮಾಡ್ತೀವಿ. ರೈತಾಪಿ ಕೂಲಿ ಕೆಲಸ ಮಾಡ್ಕೊಂಡಿದ್ವಿ. ಸೊ ಅಂದ್ರೆ ನಿಮ್ಮ ಮನೆ, ನಿಮ್ಮ ಮಕ್ಕಳೆಲ್ಲ ಅವರೆಲ್ಲ ಏನು? ನಮ್ಮ ಮಕ್ಕಳು ಸರ ಗೋವಾಕ್ ಅದಾರೆ. ಅದು ನಮ್ಮ ಆರ್ಚಲ್ಲಿ ಕೆಲಸ ಬಂಗಾರ ಕೆಲಸ ಮಾಡ್ಕೊಂಡಿರ್ತಾರೆ. ಸರ್ ಈಗ ಒಂದು ನೀವೊಂದು ರೈತಾಪಿ ಜೀವನ ಮಾಡಿದಂಥವ್ರ ವ್ಯಕ್ತಿ. ಸೊ ಅದ್ರ ಜೊತೆಗೆ ಈಗ ರಾಜಕೀಯಕ್ಕೆ ಬರಕ ಕಾರಣ ಏನು? ಸರ್ ನಮ್ಗೆ ಒಂದು ಜನಪ್ರತಿನಿಧಿ ಆಯ್ಕೆ ಮಾಡ್ಬೇಕಂತೇಳಿ ಜನ ನಮ್ಗೆ ಆಯ್ಕೆ ಮಾಡಿ ಕಳ್ಸ್ಯಾರ. ಆ ಉದ್ದೇಶದಿಂದ ನಾನು ಅವರು ಮನಸ್ಸು ಮುರಿಲಿಕ್ಕೆ ಊರಿನ ಹಿರಿಯರಾಗಲಿ, ಜನರಾಗಲಿ, ಹಿರಿಯರು ದೋಸ್ತರಾಗಲಿ ಎಲ್ಲರೂ ಇಲ್ಲಿ ಆಯ್ಕೆ ಮಾಡೋಣ ನಾವು ನಿಂತೀವಿ ಸರ್. ಸೊ ಒಟ್ಟಲ್ಲಿ ಹಂಗಾರೆ ಒಂದು ಜನಗಳೇ ನಿಮ್ಮನ್ನ ಒಂದು ಈ ರಾಜಕೀಯ ಜೀವನದಲ್ಲಿ ಒಂದು ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ತೀರಾ? ಹೌದು ಸರ್. ಸರ್ ಅದೇ ರೀತಿ ನೀವೊಂದು ರೈತಾಪಿ ಕೆಲಸ ಮಾಡ್ಕೊಂಡಿದ್ದಂಥವ್ರು, ಈಗ ಒಂದು ಗ್ರಾಮ ಪಂಚಾಯತಿಯ ಮೆಂಬರ್ ಆದ ಅದೇ ರೀತಿ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ತಗೊಂಡವರು. ಸೊ ನಿಮ್ಮ ರೈತಾಪಿ ಜೀವನಕ್ಕೂ ಈ ರಾಜಕೀಯ ಜೀವನಕ್ಕೂ ಯಾವ ರೀತಿ ವ್ಯತ್ಯಾಸ ಕಂಡು ಬರ್ತಾ ಇದೆ? ಸರ್ ನಮ್ಮ ರೈತಾಪಿ ಮೇನ್ ರೀ ಹಿರಿಯರ ಕಾಲದಿಂದ ಬಂದಿತ್ತು. ಆದ್ರೆ ಈಗೇನ್ರಿ ಇದು ಏನೋ ನರಾಕ ಬಂದಿದ್ರಿ, ಇದು ಬಂದೈತಿ ಊರಿಗೆ ಒಂದು ಮಾಡ್ಯಾರ್ರಿ. ಆ ಉದ್ದೇಶದಿಂದ ನಾವು ಮಾಡಾಕ್ತೀವಿ, ಮಾಡ್ಕೊಂಡು ಹೋಗಬೇಕಾಗ್ತದೆ. ಸೊ ಅಂದ್ರೆ ನಿಮಗೆ ಒಂದು ರೈತಾಪಿ ಜೀವನ ನಿಮ್ಗೊಂದು ಇದು ಅದೇ ಸಾರಿ ಒಂದು ರಾಜಕೀಯ ಜೀವನ ಸೊ ನಿಮ್ಗೊಂದು ಖುಷಿಯನ್ನು ಉಂಟು ಮಾಡಿದೆ ಅಂತ ಅನ್ಬೋದು? ಖುಷಿ ಉಂಟಾತ್ರಿ. ಸೊ ಖುಷಿಯನ್ನು ಉಂಟು ಮಾಡಿದೆ. ಯಾಕಂದ್ರೆ ನಮ್ಮ ಮಿಸಸ್ ಆಶೆ ಬಂದ್ರು, ಸಂತೋಷ ಸುದ್ದಿ ಆದ್ರಿ, ಅದೇನು ಖುಷಿ ಉಂಟು. ಅಂದ್ರೆ ಈಗ ಒಂದು ನೀವು ಗೆದ್ದು ಬರೋಕೆ ನಿಮ್ಮ ನಂದಿಗದ್ದ ಗ್ರಾಮದ ಪ್ರತಿಯೊಬ್ಬ ಜನತೆಗೂ ಕಾರಣ ಆಗ್ತಾರೆ. ಸೊ ಆ ಜನತೆಗಳ ಈ ಸಂದರ್ಭದಲ್ಲಿ ಏನ್ ಇಷ್ಟಪಡ್ತಾರೆ ಸರ್? ಅವ್ರಿಗೆ ಶುಭ ಹಾರೈಸಕ್ಕೆ ನಾನು ಸೊಗಸಿಲು ಶುಭ ಹಾರೈಸ್ತೀನಿ. ಅಂದ್ರೆ ಒಂದು ಕೃತಜ್ಞತೆನ ಸಲ್ಲಿಸಕ್ಕೆ ಇಷ್ಟಪಡ್ತಾರೆ, ಶುಭವನ್ನ ಹಾರೈಸ್ತಾರೆ. ಸರ್ ಅದೇ ರೀತಿ ನಿಮ್ಗೆ ನಿಮ್ಮ ಒಂದು ವೈಯಕ್ತಿಕವಾಗಿ ಅಂದ್ರೆ ಮೀನ್ಸ್ ನಿಮ್ಮ ಒಂದು ಮನೆತನ ಈ ರಾಜಕೀಯದ ಮನೆತನ ಅಂತ ಹೇಳ್ಬೋದಾ? ಇಲ್ಲ ಸರ್, ಎಲ್ಲದಿಂದ ನಾವು ಬಡ ಕುಟುಂಬದವರು. ನಮ್ಮ ಭೂಮಿ ಎಲ್ಲ ರೈತರ ಆಗೋಗ್ಬಿಟ್ಟು ಆಮ್ಯಾಗ ಹಿರಿಯರೆಲ್ಲ ತೆಗೆದುಕೊಟ್ಟು ನಮ್ಗೆ ನಾವು ನಮ್ಮ ಜಮೀನು ನಾವು ತಕೊಂಡು ನಾವು ಸಾಗುವಳಿ ಮಾಡ್ಕೊಂಡು ಆಮೇಲೆ ನಾವು ಸುಧಾರಿಸಿದ್ವಿ ಸರ್. ಸೊ ಅಂದ್ರೆ ಒಂದು ಬಡ ಕುಟುಂಬದಿಂದ ಒಂದು ನಿಮ್ಮದೇ ಆದಕ್ಕಂತ ನಿಮ್ದು ಒಂದು ಹೊಲಗಳಲ್ಲಿ ಅದನ್ನ ಬೆಳೆಸ್ಕೊಂಡು ಹೋಗಿ ಒಂದು ಇದಕ್ಕೆ ಬಂದಿದ್ದಾರೆ. ಹೌದು ಸರ್. ಸೊ ಈ ಮೊದ್ಲಿಂದಲೂ ಯಾವುದೇ ತರಹದ ರಾಜಕೀಯ ಜೀವನದವರು ಅಲ್ಲ ನೀವು? ಸೊ ಮೊದಲೇವರೆಗೆ ನೀವು ರಾಜಕೀಯ ಹೆಜ್ಜೆ ಇಟ್ಟಿದ್ದೀರಾ? ಇಲ್ಲ ಸರ್. ಹೀಗಾಗಿ ಈಗ ನಡಾಕ್ ನಾವು ಈಗ ಫಸ್ಟ್ ರಾಜಕೀಯ ಅಂದ್ರೆ ಈಗ ಇದೇ ಬಗ್ಗೆ. ಸೊ ಅಂದ್ರೆ ನೀವು ರಾಜಕೀಯಕ್ಕೆ ಬರೋಕೆ ನಿಮ್ಮ ಗುರುಗಳು, ನಿಮ್ಗೆ ಸ್ಫೂರ್ತಿ ಅನ್ನೋರು ಯಾರು? ನಮ್ಗೆ ಸರ್ ಊರ್ ಹಿರಿಯರಾಗ್ಲಿ, ನಮ್ಗೆ ಪಾರ್ಟಿ ಕಾರ್ಯಕರ್ತರಾಗ್ಲಿ ಮತ್ತು ದೋಸ್ತರಾಗ್ಲಿ ಇವರೆಲ್ಲ ಯಾರು ಸ್ವಚ್ಛ ನಿಂದ್ರಿಸು ಅಂತ ಅನ್ನೋ ಮಟ್ಟ ನಾವು ಮಾಡ್ತೀವಿ. ಸೊ ಒಟ್ಟಾರೆ ಅಂದ್ರೆ ನಿಮ್ಗೊಂದು ಗುರು ಹಿರಿಯರು ಅಂತಂದ್ರೆ ನಿಮ್ಮ ಒಂದು ಸ್ಫೂರ್ತಿಗಳು ಎಲ್ಲರೂ ಅಂದ್ರೆ ನಿಮ್ಮ ಊರಿನ ಒಂದು ನಂದಿಗದ್ದ ಗ್ರಾಮದ ಗುರು ಹಿರಿಯರು, ಅದೇ ರೀತಿ ಒಂದು ಏನು ನಿಮ್ಮ ಸರ್ಕಲ್, ನಿಮ್ಮ ಫ್ರೆಂಡ್ ಸರ್ಕಲ್, ಒಂದು ನಿಮ್ಮ ಬಾಡಿಗಾರರು ಅವರೇ ಎಲ್ಲರೂ ಒಂದು ಸ್ಫೂರ್ತಿಗಳು ಅಂತ ಹೇಳ್ಬೋದು. ಸರ್ ನಿಮ್ದು ವೈಯಕ್ತಿಕವಾಗಿ ನಿಮಗೆ ಸುಮಾರು ಎಷ್ಟು ವರ್ಷಗಳ ಕಾಲ ನಿಮ್ಮ ರಾಜಕೀಯ ಬಗ್ಗೆ ಮಾತಾಡಿ? ಸರ್ ನಾವಂತೂ ರಾಜಕೀಯ ಬಗ್ಗೆ ಅಂದ್ರೆ ನಾವು ಹಂಗೆ ಹೋಗ್ತಿದ್ವಿ, ನಮ್ಮ ಕೆಲಸದ ಸಂಬಂಧ ರಾಜಕೀಯದ ಕಡೆ ನಮ್ಮ ಕೆಲಸ ಮಾಡ್ಕೋಬೇಕನ್ನೋ ಉದ್ದೇಶ ಇರ್ತೈತೆ. ಹಂಗೆ ಹೋಗ್ತಿದ್ವಿ ಬರ್ತಿದ್ವಿ. ನಮ್ಗೆ ರಾಜಕೀಯ ಒಳಗೆ ಹೋಗ್ಬೇಕನ್ನೋ ಉದ್ದೇಶ ಇದ್ದಿರ್ತಿಲ್ಲ. ಏನು ಇದು ಊರಿನ ಸೇವೆಯನ್ನು ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ರಾಜಕೀಯ ಹೋಗ್ತೀವಿ. ಸೊ ಅಂದ್ರೆ ಯಾವುದೇ ತರಹದ ನಿಮ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಅದ್ರ ಬಗ್ಗೆ ಅಷ್ಟು ಒಡನಾಟಗಳಿಲ್ಲ. ಸೊ ಒಂದು ಜನಸೇವೆ ಮಾಡೋದಕ್ಕೋಸ್ಕರ ನೀವು ಒಂದು ರಾಜಕೀಯ ಜೀವನದಲ್ಲಿ ಊರು ಸುಧಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಅದ್ರಾಗ ಹೋಗಿದ್ರು. ಸರ್ ಅದೇ ರೀತಿ ನಿಮ್ಮ ಹತ್ರ ಈಗ ಒಂದು ಉಪಾಧ್ಯಕ್ಷ ಹತ್ರ ಅಂದ್ರೆ ಮೇಡಮ್ ಅವರು
ಸೊ ಈಗ ಒಂದು ಅಧಿಕಾರ ಬಂದು ಕೆಲವೇ ದಿನಗಳಾಯ್ತು, ಒಂದು 5-6 ತಿಂಗಳಾಯ್ತು. ಇನ್ನೂ ತಮ್ಮ ಹತ್ರ ಒಂದು 5 ವರ್ಷಗಳ ಕಾಲ ಅಧಿಕಾರ ಇರ್ತಿತ್ತು. ಸೊ ಆ ಅಧಿಕಾರ ಇದ್ದಾಗ ನಿಮ್ಮ ಒಂದು ನಂದಿಗದ್ದ ಗ್ರಾಮವನ್ನ, ಅದೇ ರೀತಿ ಒಂದು ಜನಗಾ ಪಂಚಾಯಿತಿಯನ್ನ ಯಾವ ರೀತಿ ನೀವು ಅಭಿವೃದ್ಧಿ ಮಾಡಬೇಕು? ಉತ್ತಮ ಅಭಿವೃದ್ಧಿ ಆಗ್ಬೇಕನ್ನೋ ಉದ್ದೇಶ ನಮ್ದು. ಎಲ್ಲರೂ ನಮ್ಮ ಪಂಚಾಯತಿ ಮೆಂಬರ್ಸ್ಗಳು, ಅಧ್ಯಕ್ಷರು ಎಲ್ಲರೂ ಕೂಡಿ ನಮ್ಮ ಜನಗಾ ಪಂಚಾಯತಿ ಗ್ರಾಮಗಳಾಗಲಿ, ನಮ್ಮ ಜನಗಾ ಪಂಚಾಯತಿ ಎಲ್ಲ ಉತ್ತಮವಾದ ಸುಧಾರಣೆ ಆದ್ರೆ ನಮ್ಗೆ ಸಂತೋಷ. ಅಂದ್ರೆ ಯಾವ ಯಾವ ಕೆಲಸಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ರ ಸರ್? ಸರಿ, ಸಿ ರೋಡ್ ಮಾಡ್ಬೇಕು ನೋಡ್ರಿ. ನಡ್ಯಾಕ ದಾರಿ ಇಲ್ಲಿ ಹೋಗಾಕ ನಮ್ಮ ಕಾಲಿಗೆ, ಅವಾಗ ನಾವು ಸಣ್ಣ ಇರ್ತ ಕಾಲ ಚಪ್ಪಲ್ ಆಗ್ದಿಲ್ದ ಓಡಾಡ್ತಿದ್ವಿ ಸರ್. ಈಗ ಇಲ್ಲಿ ರೋಡ್ ಮೇಲೆ ಹೋಗಾಕ ನಮ್ಗೆ ಕಾಲು ತುಂಬ್ತಾವ್ರಿ ಸರ್. ಆ ಥರ ಇವು ಎಲ್ಲ ಸಿ ರೋಡ್ ಆಗ್ಬಿಡ್ರಿ. ಇವು ಬಡವ ಮಂದಿ ಒಂದೊಂದು ಮನ್ಯಾಗ 4-5 ಮಂದಿ ಅಂತಂದ್ರು ಈಗ ಬೇರೆ ಒಂದೊಂದು ರೂಮ್ನ್ಯಾಗ ಅದಾರ ರೀ. ಅವ್ರಿಗೆಲ್ಲ ಒಂದೊಂದು ಮಾಡಿ ಮನಿಗಳು ಬೇಕ್ರಿ. ಅದ ನಂತರ ಯಾರು ಬಡವರು ಅದಾರ ಅವ್ರಿಗೆ ಸ್ವಲ್ಪ ರೇಷನ್ ಕಾರ್ಡು, ಅವ್ರಿಗೆ ರೇಷನ್ ಬೇಕು. ಏನು ಸರ್ಕಾರಿ ಗೌರ್ಮೆಂಟ್ ಇಲ್ಲ ಅನುದಾನ ಬರ್ತೈತಲ್ರಿ, ಅದೆಲ್ಲ ನಾವು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಐತಿ. ಸೊ ಒಟ್ಟಾರೆ ನಿಮ್ಮ ಊರಿನಲ್ಲಿ ಒಂದು ಸಿಸಿ ರಸ್ತೆ ಬಗ್ಗೆ ಆಗಲಿ, ಅದೇ ರೀತಿ ಒಂದು ಬಡ ಕುಟುಂಬಗಳಿಗೆಲ್ಲ ಒಂದು ಆಶ್ರಯ ಮನೆ ಯೋಜನೆಯಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ಸೊ ಇನ್ನೂ ಹೆಚ್ಚಿನ ಯಾವ ರೀತಿ ನೀವು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೂ ನಿಮ್ಮ ಫ್ಯೂಚರ್ ಪ್ಲಾನ್ಸ್ಗಳು, ನಿಮ್ಮ ಕನಸುಗಳು ಮತ್ತು ಯಾವ ಸರ್? ನಮ್ಮ ಎಲ್ಲ ದೇವಸ್ಥಾನಗಳೆಲ್ಲ ಸುಧಾರಣೆ ಆಗ್ಬೇಕ್ರಿ, ಗುಡಿ ಗುಂಡಾರ ಆಗ್ಬೇಕ್ರಿ. ಮತ್ತೊಂದು ನಮ್ಮ ಊರು ಮನೆಗಳೆಲ್ಲ ಸುಧಾರಣೆ ಆಗಿ ಎಲ್ಲ ಒಂದು ಸಿಟಿ ಲೆವೆಲ್ ಕಾಣ್ಬೇಕ್ರಿ ನಮ್ಮ ಊರು. ಈ ಉದ್ದೇಶ ಐತ್ರಿ. ಸೊ ಒಟ್ಟಾರೆ ಅಂದ್ರೆ ನಿಮ್ಮ ಒಂದು ನಂದಿಗದ್ದ ಗ್ರಾಮವನ್ನ ಒಂದು ಜನಗಾ ಪಂಚಾಯತಿನ ಒಂದು ಸುವರ್ಣ ಪಂಚಾಯತಿ ಅಂತ ಮಾಡ್ಬೇಕು, ಮಾದರಿ ಗ್ರಾಮ ಒಂದು ಸುವರ್ಣ ಪಂಚಾಯತಿ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಧನ್ಯವಾದಗಳು ಸರ್. ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿಕೊಂಡಿದ್ದಕ್ಕೆ, ಅದೇ ರೀತಿ ತಮ್ಮ ಮೇಡಮ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಸಂತೋಷಿತ ವಿಕಾಸ್.